ನಗರ ದೇವತೆ ತಾಯಿ ದುರ್ಗಮ್ಮಗೆ ಹರಪನಹಳ್ಳಿ ಕರುಣಾಕರ ರೆಡ್ಡಿಯವರು, ನಮ್ಮ ಹಿರಿಯರಂಥ ಶಿವೇಕ್ ಸ್ವಾಮಿಯವರು, ಬಸವರಾಜ ನಾಯ್ಕರವರು, ಮಾಡಾಳ್ ಮಲ್ಲಿಕಾರ್ಜುನರವರು, ನಮ್ಮ ಈ ದಾವಣಗೆರೆ ದಕ್ಷಿಣದ ಅಭ್ಯರ್ಥಿಯಾಗಿದ್ದು ಈ ಹಿಂದೆ ಮೇಯರ್ ಆಗಿ ಒಳ್ಳೆ ಕೆಲಸ ಮಾಡಿದ ಬಿ ಜೆ ಅಜಯಕುಮಾರ್ ಅವರು, KM ಸುರೇಶ್ ಅವರು, ನಮ್ಮ ಹರಿಹರ ರೈತ ನಾಯಕರು ಹೋರಾಟಗಾರರ ಚಂದ್ರಶೇಖರ್ ಪೂಜಾರ್ ಅವರು ಒಳಗೊಂಡಂತೆ ನಮ್ಮೆಲ್ಲ ದಾವಣಗೆರೆ ಜಿಲ್ಲೆ ಮತ್ತು ನಗರದ ಕೆಲವು ಮುಖಂಡರುಗಳು ಬಂದು ತಾಯಿ ಆಶೀರ್ವಾದವನ್ನು ಪಡೆದು ಲೋಕ ಕಲ್ಯಾಣಕ್ಕೋಸ್ಕರ ಒಳ್ಳೆಯದಾಗಲಿ, ತಾಯಿ ನಮಗೆ ಶಕ್ತಿಯನ್ನು ತುಂಬಲಿ, ನರೇಂದ್ರ ಮೋದಿಜಿಯವರು ಈ ದೇಶದಲ್ಲಿ ಉತ್ತಮವಾದ ಆಡಳಿತವನ್ನು ಕೊಡ್ತಾರೆ, ಮೋದಿಜಿಯವರ ಶಕ್ತಿ ತುಂಬಲಿ ಮತ್ತು ವಿಶೇಷವಾಗಿ ಕರ್ನಾಟಕದಲ್ಲಿ ನಮ್ಮ ಯುವ ನಾಯಕ, ಜನಮೆಚ್ಚಿದ ನಾಯಕ, ರಾಜ್ಯದ ಯುವಕರ ಕಣ್ಮಣಿ, ಭ್ರಷ್ಟಾಚಾರದ ತೊಡೆತಟ್ಟು ಹೋರಾಟ ಮಾಡಿದಂಥ ನಮ್ಮೆಲ್ಲರ ಅಚ್ಚುಮೆಚ್ಚಿನ ಯುವ ನಾಯಕರಂಥ ರಾಜ್ಯಾಧ್ಯಕ್ಷರಂಥ BY ವಿಜಯೇಂದ್ರವರಿಗೆ ತಾಯಿ ಆಶೀರ್ವಾದವನ್ನು ಮಾಡಲಿ. 2022 ವಿಧಾನಸಭೆ ಚುನಾವಣೆಯಲ್ಲಿ 150 ಸ್ಥಾನ ಬರಲಿ ಮತ್ತು ಅವರ ನೇತೃತ್ವ ಭಾರತೀಯ ಜನತಾ ಪಾರ್ಟಿ ಪೂರ್ಣ ಪ್ರಮಾಣದ ಅಧಿಕಾರಕ್ಕೆ ಬರಲಿ ಮತ್ತು ಲೋಕ ಕಲ್ಯಾಣಕ್ಕೋಸ್ಕರ ಒಳ್ಳೆಯದಾಗಲಿ ಅಂತೇಳಿ ಪ್ರಾರ್ಥನೆ ಮಾಡಿದ್ವಿ. ದಕ್ಷಿಣದ ಏನು ಕೇಳಿಲ್ಲ ಸರ್ ಅಂದರೆ ಈಗ ನಾನು ಒಂದೇ ಮಾತು ಹೇಳಿದೆ, ಬಿಜೆಪಿ ಗೆಲ್ಲಿ ಅಂತ ಕೇಳಿದ್ವಿ. ನಾವೇನು ಹೇಳಿದ್ದೀವಿ, ವಿಜಯೇಂದ್ರ ಅವರ ಸಾರಥ್ಯದಲ್ಲಿ ಇಡೀ ಭಾರತೀಯ ಜನತಾ ಪಾರ್ಟಿ ಒಂದು ದೇಶದಲ್ಲಿ ಮೋದಿಯವರ ಉತ್ತಮವಾದ ಆಡಳಿತ, ಭ್ರಷ್ಟಾಚಾರ ಮುಕ್ತ ಆಡಳಿತ ಕೊಡಿದ್ದಾರೆ. ಅವರ ನೇತೃತ್ವದಲ್ಲಿ ನಾವೆಲ್ಲರೂ ರಾಜ್ಯದ ಪಕ್ಷವನ್ನು ವಿಜಯೇಂದ್ರ ಅವರ ಸಾರಥ್ಯದಲ್ಲಿ ಪಕ್ಷವನ್ನು ಕಟ್ತಾ ಇದ್ದೀವಿ. ಮತ್ತು ವಿಶೇಷವಾಗಿ ದಾವಣಗೆರೆ ದಕ್ಷಿಣ ಮತ್ತು ಬಾಗಲಕೋಟೆ 2 ಉಪಚುನಾವಣೆ ಬರ್ತದೆ. ನಾನು ಅದಕ್ಕೋಸ್ಕರ ಹೇಳಿದ್ದೆ, ವಿಜಯೇಂದ್ರ ಅವರ ಸಾರಥ್ಯದಲ್ಲಿ ಭರ್ಜರಿ ಜಯಬೇರಿ ಗಳಿಸಿ ನಮ್ಮ ಅಭ್ಯರ್ಥಿಗಳು ಹೆಚ್ಚಿನ ಬಹುಮತ ಗೆಲ್ಲಬೇಕು. ತಾಯಿ ದುರ್ಗಮ್ಮ ದೇವಿ, ನಾಡದೇವಿ, ನಮ್ಮ ಮೈಸೂರಿನ ತಾಯಿ ಚಾಮುಂಡೇಶ್ವರಿ ಮತ್ತು ದೇವಾನ ದೇವತೆಗಳಿಗೂ ಶಕ್ತಿ ತುಂಬಲಿ ಅಂತೇಳಿ ಪ್ರಾರ್ಥನೆ ಮಾಡಿದ್ವಿ. ಮೊನ್ನೆ UBG ರಾಮದೇವ್ ನಿಮ್ಮ ಮಾತು ನೀವು ಏನು ಸರ್ ಮಾತಾಡುವಾಗ ಮಾತ್ರ ಜರ ಕೂತಿತ್ತು, ನಂತರ ಏನು ವಿಜಯೇಂದ್ರ ಅವರು ಮಾತಾಡುವಾಗ ಎಲ್ಲ ಒಂದು ನಿಮಿಷ, ಅವರೆಲ್ಲರೂ ಬಂದದ್ದು ರೇಣುಕಾಚಾರ್ಯರ ಮಾತುಗಳನ್ನು ಕೇಳುವುದಕ್ಕಲ್ಲ. ರೇಣುಕಾಚಾರ್ಯ ಗೌಣ ನೆಪ ಮಾತ್ರ ಅಷ್ಟೇ. ಆದರೆ ನಮ್ಮ ರಾಜ್ಯ ಅಧ್ಯಕ್ಷ ವಿಜಯೇಂದ್ರ ಅವರು ಅವರ ಮಾತುಗಳನ್ನು ಅವ್ರು ಏನು ಮಾತಾಡ್ತಾರೆ ಅಂದರೆ ನೋಡಿ, ಮಧ್ಯಾಹ್ನ 2 ಗಂಟೆಗೆ ಬಂದಿಟ್ಟಾದ ಮಾತೆಯರು, ನಮ್ಮ ಸಹೋದರಿ ಮುಖಂಡರುಗಳು ಕಾರ್ಯಕ್ರಮದಲ್ಲಿ ಭರ್ಜರಿಯಾಗಿ ಸ್ವಾಗತ ಮಾಡಿದರು. ಹೂವು ಎರಚಿ, ಕುಂಭಮೇಳ, 101 ಪೂರ್ಣ ಕುಂಭ ಸ್ವಾಗತ, ಆರತಿ ಎತ್ತಿ ಸ್ವಾಗತ ಮಾಡಿದರು. ಅವರ ಮಾತುಗಳನ್ನು ಮೌನವಾಗಿ ತಾಲಿಸಿ ವಿಜಯೇಂದ್ರವರಿಗೆ ಕೊನೆಯಲ್ಲಿ 2 ಕೈ ಎತ್ತಿ ಪೂರ್ಣ ಪ್ರಮಾಣದ ಬೆಂಬಲ ಕೊಡಲಿ, ನಿಮ್ಮ ಜೊತೆಗಿದ್ದೇವೆ ಅಂತೇಳಿ ಸಂದೇಶವನ್ನು ಕೊಟ್ಟರು. ರೇಣುಕಾಚಾರ್ಯ ಗೌಡ ಅಷ್ಟೇ ಅಲ್ಲಿ. ದಕ್ಷಿಣ ನೋಡೋಣ, ಈಗ ನಾವೆಲ್ಲ ಒಟ್ಟಾಗಿ ಒಂದಾಗಿ ಪ್ರಾರ್ಥನೆ ಮಾಡಿದ್ದೀವಿ. ನಮ್ಮ ರಾಷ್ಟ್ರೀಯ ನಾಯಕರು, ರಾಜ್ಯದ ಅಧ್ಯಕ್ಷರು ತೀರ್ಮಾನ ಮಾಡ್ತಿದ್ದೀವಿ. ನಾನು ಒಂದೇ ಮಾತು ಹೇಳಿದೆ, ಟಿಕೆಟ್ ಘೋಷಣೆ ಮಾಡೋ ಅಧಿಕಾರ ನನಗಿಲ್ಲ. ಯಾಕಂದ್ರೆ ತಪ್ಪಾಗುತ್ತೆ, ನಾನೊಬ್ಬ ಸಾಮಾನ್ಯ ಕಾರ್ಯಕರ್ತ. ಆದರೆ ಸಹಜವಾಗಿ ದಾವಣಗೆರೆ ದಕ್ಷಿಣದಲ್ಲಿ ಕೆಲವೇ ಮತಗಳಿಂದ ಸೋಲನ್ನು ಕಂಡಿದ್ದರು. ನೋಡೋಣ, ಅವರಿಗೆ ನಾವು ಪ್ರಯತ್ನ ಮಾಡ್ತೀವಿ. ಆದರೆ ನಮ್ಮ ನಾಯಕರು ತೀರ್ಮಾನ ಮಾಡ್ತಾರೆ. ಟಿಕೆಟ್ ಘೋಷಣೆ ಮಾಡೋ ಅಧಿಕಾರ ನಮಗಿಲ್ಲ. ಅಜಯ್ರವರು ನಾನು ಹೇಳಿದೆ, ಮೇಯರ್ ಆಗಿ ಭಾಳ ಒಳ್ಳೆ ಕೆಲಸ ಮಾಡಿದ್ದಾರೆ, ಅವರಿಗೂ ಒಳ್ಳೇದು ಮಾಡಲಿ. ಇವತ್ತು ಇಡೀ ಕುಟುಂಬ ಸಮೇತ ಅವರು ಬಂದು ಪೂಜೆಯನ್ನು ಸಲ್ಲಿಸಿದರೆ ಆ ದೇವತೆ, ನಾಡದೇವತೆ, ನಗರ ದೇವತೆ ಎಲ್ಲರೂ ಆಶೀರ್ವಾದ ಮಾಡಲಿ ಅಂತೇಳಿ ನಾವು ಪ್ರಾರ್ಥನೆ ಮಾಡಿದ್ವಿ. ಅಜಯ್ಗೂ ಒಳ್ಳೇದಾಗಲಿ, ಎಲ್ಲರಿಗೂ ಒಳ್ಳೇದಾಗಲಿ ಪ್ರಾರ್ಥನೆ ಮಾಡಿದ್ವಿ. ಪಕ್ಷಕ್ಕೆ ಹೇಳಿದ್ವಲ್ಲ, ಮೋದಿಜಿ, ವಿಜಯೇಂದ್ರ ಎಲ್ಲರೂ ಬಂದು ನಾವು ತಾಯಿ ಚಾಮುಂಡೇಶ್ವರಿ ಇಲ್ಲಿಂದಲೇ ಪ್ರಾರ್ಥನೆ ಮಾಡ್ತೀವಿ. ವಿಶೇಷವಾಗಿ ದುರ್ಗಮ್ಮನ ಹಬ್ಬ ನಾವು ಆರೈಕೆಯನ್ನು ಮುಂದೆ ಸಲ್ಲಿಸ್ತೀವಿ. ವಿಜಯೇಂದ್ರ ಅವರ ಸಾರಥ್ಯದಲ್ಲಿ 140 ಸ್ಥಾನ ಬರಲಿ ಅಂತೇಳಿ ಪ್ರಾರ್ಥನೆ ಮಾಡ್ತೀವಿ. ಮೋದಿಜಿಯವರ ಶಕ್ತಿ ತುಂಬ. ಥ್ಯಾಂಕ್ ಯು. ಮೊನ್ನೆ ಅವ್ರು ಬಂದು ಆ ಟೀಮ್ ಒಂದು ಮಾಡೋದು, ಇಲ್ಲಿ ಟೀಮ್ ಇಲ್ಲಿ ಟೀಮ್ ನಾವು ಯಾರೂ ಅಲ್ಲ. ನಾವು ಕಮಲದ ಚಿಹ್ನೆ, ರಾಷ್ಟ್ರದಲ್ಲಿ ರಾಷ್ಟ್ರೀಯ ಅಧ್ಯಕ್ಷರು, ಪಕ್ಷಕ್ಕೆ ಯಾರು
ರಾಷ್ಟ್ರ ಅಧ್ಯಕ್ಷರು, ರಾಜ್ಯ ಅಧ್ಯಕ್ಷರು, ಜಿಲ್ಲಾಧ್ಯಕ್ಷರು, ಮಂಡಲಾಧ್ಯಕ್ಷರು. ಸರ್ಕಾರಕ್ಕೆ ಯಾರು ಮುಖ್ಯಸ್ಥರು? ಪ್ರಧಾನಮಂತ್ರಿಗಳು, ಮುಖ್ಯಮಂತ್ರಿಗಳು. ಈಗ ನಾವು ಕರ್ನಾಟಕದಲ್ಲಿ ಪ್ರತಿಪಕ್ಷದಲ್ಲಿದ್ದೇವೆ. ನಮ್ಮ ರಾಜ್ಯಾಧ್ಯಕ್ಷ ಇದ್ದರು ವಿಷಯವನ್ನು ಕರ್ತೀವಿ. ಇಲ್ಲಿ ತಂಡ ಇಲ್ಲ. ಭಾರತೀಯ ಜನತಾ ಪಾರ್ಟಿ ಕಮಲ ಒಂದೇ ನಮ್ಮ ಚಿಹ್ನೆ.